ಇವತ್ತು ಕರ್ನಾಟಕದಲ್ಲಿ ಬಸವ ಅಕ್ಯೂ ಅಕಾಡೆಮಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನೆಲ್ಲ ಬಸವ ಅಕ್ಯೂ ಅಕಾಡೆಮಿಯ ವೀಕ್ಷಕರಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಹಾಗೆ ತುಂಬಾ ಜಾಗರೂಕರಾಗಿರಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಕಾರಣ ಏನಂದ್ರೆ, ನೀವು ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತೀರಾ, ಕಮೆಂಟ್ ಮಾಡ್ತೀರಾ, ಹಾಗೆ ಅದರ ಉಪಯೋಗವನ್ನ ಕೂಡ ತೆಗೆದುಕೊಳ್ತಾ ಇದ್ದೀರಾ. ಅದಕ್ಕೆ ನನಗೆ ತುಂಬಾ ಖುಷಿ ಇದೆ. ನನ್ನ ಪ್ರಿಯ ಗುರುಗಳಿಗೆ ತುಂಬಾ ಖುಷಿ ಇದೆ. ಅವರ ಒಂದು ಉದ್ದೇಶ ನೆರವೇರ್ತಾ ಇದೆ ಅಂತ ಹೇಳಿ ಅವರು ತುಂಬಾ ಸಂತೋಷವಾಗಿದ್ದಾರೆ. ಆದ್ರೆ ಅದರ ಮಧ್ಯದಲ್ಲೇ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಒಂದು ಮೋಸ ಆಗ್ತಾ ಇದೆ, ಜನಗಳಿಗೆ ವಂಚನೆ ಆಗ್ತಾ ಇದೆ. ಅದೇನಂತ ಹೇಳಿದ್ರೆ, ಯಾರು ನೀವು ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಾ, ಬಟ್ ನೀವ್ ಏನ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಫೋನ್ ನಂಬರ್ಸ್ ನ ಹಾಕ್ತಾ ಇದ್ದೀರಾ ಎಲ್ಲಿ ಕಮೆಂಟ್ ಅಲ್ಲಿ. ಆ ನಿಮ್ಮ ಫೋನ್ ನಂಬರ್ಗೆ ಒಂದು ಕಾಲ್ ಬರುತ್ತೆ, ನಾನು ಬಸವ ಅಕ್ಯೂ ಅಕಾಡೆಮಿ ಎಂಪ್ಲಾಯಿ, ಸಿಇಒ ಅಥವಾ ಮ್ಯಾನೇಜರ್, ಹೀಗೆ ಅಲ್ಲಿ ವರ್ಕ್ ಮಾಡ್ತಿರೋರು, ಅಥವಾ ನನ್ಗೆ ಬಸವರಾಜ್ ಸರ್ ಗೊತ್ತು, ಅಥವಾ ನಿಮ್ಗೆ ಪುಸ್ತಕ ಬೇಕಾ ಅಂತ ಹೇಳಿ. ತುಂಬಾ ಜನ ಪುಸ್ತಕ ಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಷನ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ತಾ ಇದ್ದೀರಾ. ಆ ಫೋನ್ ನಂಬರ್ ನ ಬೇರೆಯವರು ತೆಗೆದುಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಲಿ, ನಮ್ಮ ಅಕಾಡೆಮಿ ಯಾವುದೇ ಕಾರಣಕ್ಕೂ ಯಾರಿಗೂ ಕಾಲ್ ಮಾಡಲ್ಲ, ಅರ್ಜೆಂಟ್ ಮಾಡೋದಿಲ್ಲ. ಅದರಲ್ಲೂ ನಮ್ಮ ಅಕಾಡೆಮಿಯಿಂದ ಸರ್ ಆಗ್ಲಿ, ಸಿಇಒ ಅಂತ, ಮ್ಯಾನೇಜರ್ ಅಂತ, ಅಕಾಡೆಮಿಯಲ್ಲಿ ನಾವು ಗೊತ್ತಿರೋರು, ವರ್ಕ್ ಮಾಡ್ತಿರೋರಂತ ಯಾರು ನಿಮ್ಗೆ ಬುಕ್ ತಗೊಳ್ಳಿ, ನಿಮ್ಗೆ ಬುಕ್ ಬೇಕಾ ಅಥವಾ ನಿಮ್ಗೆ ನಾವು ಸಹಾಯ ಮಾಡ್ತೀವಿ, ಯಾರು ಮಾಡೋದಿಲ್ಲ. ನಿಮಗೆ ಗೊತ್ತಿರ್ಲಿ, ನಮ್ದು ಲಿಂಕ್ ಇರತ್ತೆ, ಅದರಲ್ಲಿನೇ ಪೇಮೆಂಟ್ ಮಾಡ್ಬೇಕು. ಒಂದ್ಸಲ ಪೇಮೆಂಟ್ ಮಾಡದ್ಮೇಲೆ ತುಂಬಾ ದಿನ ಆಗತ್ತೆ ಬುಕ್ ಬರ್ಲಿಕ್ಕೆ. ಅಂದ್ರೆ ತುಂಬಾ ಜನ ಕಳಿಸ್ತಾ ಇರ್ತೀವಿ ಅಲ್ವಾ, ಅದಕ್ಕೆ ತಡ ಆಗಿರುತ್ತೆ. ಅಕಾಡೆಮಿಯ ಪೋಸ್ಟರ್ ಏನಿರತ್ತೆ ಅಲ್ವಾ, ವಾಟ್ಸಪ್, ಮೆಸೆಂಜರ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಆ ಕೆಳಗಡೆ 3 ನಂಬರ್ಸ್ ಇರುತ್ತೆ. ಅದು ನಮ್ಮ ಆಫೀಸಲ್ಲಿ ವರ್ಕ್ ಮಾಡುವಂತಹ ನಮ್ದು ಗಳದು ಸರ್ದು ನಂಬರ್ ಇರುತ್ತೆ, ಅಲ್ಲಿ ವರ್ಕ್ ಮಾಡುವಂತವ್ರದ್ದು. ಆ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ನೀವು ಅಲ್ಲಿಗೆ ಪೇಮೆಂಟ್ ಮಾಡ್ಬೇಕು. ಅಲ್ಲಿ ಕಾಲ್ ಮಾಡಿ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ಆ ನಂಬರ್ ಇಂದ ಬಂದ್ರೆ ಮಾತ್ರನೇ ರಿಸೀವ್ ಮಾಡ್ಬೇಕು. ನಾವು ಆ ರೀತಿ ಯಾವುದು ಅರ್ಜೆಂಟ್ ಮಾಡೋದಿಲ್ಲ, ಯಾರಿಗೂ ಕಾಲ್ ಮಾಡೋದಿಲ್ಲ, ಹಾಗೆ ಯಾರಿಗೂ ಅನ್ಯಾಯ ಕೂಡ ಮಾಡೋದಿಲ್ಲ. ನನ್ನ ಪ್ರಿಯ ಗುರುಗಳ ಉದ್ದೇಶ ಇಷ್ಟೇ, ಎಲ್ಲರಿಗೂ ಈ ವಿದ್ಯೆ ಎಲ್ಲರಿಗೂ ಸಿಗ್ಬೇಕು, ಮನೆಯಲ್ಲಿ TM ಈಲರ್ ಆಗ್ಬೇಕು, ಎಲ್ಲರೂ ಕೂಡ ಈ ವಿದ್ಯೆನ ಕಲಿಬೇಕು ಅನ್ನೋದು. ಎಲ್ಲರ ಮನೆಗೂ ಈ ಪುಸ್ತಕ ಒಂದು ಹೇಳ್ಬಾರ್ದು, ಭಗವದ್ಗೀತೆ ತರ ವರ್ಕ್ ಆಗ್ತಾ ಇದೆ. ಹೇಗೆ ಅಂತಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕಲರ್ ಥೆರಪಿ ಇರ್ಬೇಕು. ಅಂದ್ರೆ ಅದರಲ್ಲಿ ಬರುವಂತಹ ಕೆಲವೊಂದು ಪ್ರೋಟೋಕಾಲ್ಸ್ ನಿಮ್ಮನ್ನ ನೀವು ತುಂಬಾ ಹೀಲ್ ಮಾಡ್ಕೊಳ್ಬಹುದು. ನನ್ನ ಹತ್ರ ಬರುವಂತಹ ಬಹಳಷ್ಟು ಪೇಷಂಟ್ಸ್ ಹೇಳ್ತಾರೆ, ಸರ್ ವಿಡಿಯೋ ನೋಡಿದೀವಿ, ನಾವು ಟ್ರೀಟ್ ಮಾಡ್ಕೊಳ್ತಾ ಇದೀವಿ, ಆರಾಮಾಗಿದ್ದೀವಿ ಅಂತ. ತುಂಬಾನೇ ಫೀಡ್ಬ್ಯಾಕ್ಸ್ ಇದೆ. ಸೊ ಆ ತರ ಫೀಡ್ಬ್ಯಾಕ್ ಒಂದು ಲಿಂಕ್ ಇದೆ. ನಿಮ್ಗೆ ಪುಸ್ತಕ ಬೇಕಂದ್ರೆ ಒಂದು ಲಿಂಕ್ ಇದೆ. TM ಜಾಯಿನ್ ಆಗ್ಬೇಕಂದ್ರೆ ಲಿಂಕ್ ಇದೆ. ಈಗ ಪೆಂಡುಲಮ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಜಾಯಿನ್ ಆಗ್ಬೇಕಂದ್ರೆ ಲಿಂಕ್ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಕಾಲ್ಸ್ ಅಕಾಡೆಮಿಯಿಂದ ಬಂದಿದೆ ಅಂದ್ರೆ ಅದಕ್ಕೆ ನೀವು ಪೇಮೆಂಟ್ ಮಾಡಿದ್ರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕ್ಷಮಿಸಿ, ಆಯ್ತಾ? ಯಾರಿಗೂ ಪೇಮೆಂಟ್ ಮಾಡಬೇಡಿ, ಯಾರಿಗೂ ಯಾವುದೇ ಕಾಲ್ಸ್ಗೆ ನೀವು ರೆಸ್ಪಾನ್ಸ್ ಮಾಡಬೇಡಿ. ಓಕೆ, ಅಕಾಡೆಮಿ ಹೆಸರು ಹೇಳ್ಕೊಂಡು ಬಸವ ಅಕ್ಯೂ ಅಕಾಡೆಮಿ ಅಂತ ಹೆಸರು ಹೇಳಿ ಏನಾದ್ರು ಮಾಡಿದ್ರೆ ದಯವಿಟ್ಟು ರೆಸ್ಪಾನ್ಸ್ ಮಾಡಬೇಡಿ. ಅದು ನಮ್ಮ ಕಡೆಯಿಂದ ನಿಮ್ಗೆ ಕರೆ ಬಂದಿರೋದಿಲ್ಲ. ಹಾಗೆ ಎಲ್ಲಾ ಜಿಲ್ಲೆಯಲ್ಲಿ ಅಕಾಡೆಮಿ ಹೀಲರ್ಸ್ ಇದ್ದಾರೆ, ಆ ಹೀಲರ್ ಲೀಸ್ಟ್ ಕೂಡ ಬಿಟ್ಟಿದ್ದಾರೆ. ನೀವು ಅವ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ, ಅಲ್ಲಿ ಪುಸ್ತಕಗಳು ಸಿಗುತ್ತೆ. ಇಲ್ಲ ಅಂದ್ರೆ ಅಕಾಡೆಮಿದು ಪೋಸ್ಟರ್ ಅಲ್ಲಿ ಇರುವಂತಹ ನಂಬರ್ ತಗೊಂಡು ಆ ಲಿಂಕ್ ಗೆ ಪೇಮೆಂಟ್ ಮಾಡಿ ಅಲ್ಲಿಂದ ಪುಸ್ತಕವನ್ನ ತೆಗೆದುಕೊಳ್ಳಿ. ಓಕೆ, ಜಾಗರೂಕರಾಗಿರಿ, ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ. ನಮಸ್ತೆ. ಇದು ನನ್ನ ಪ್ರಿಯ ಗುರುಗಳ ಒಂದು ಮಾರ್ಗದರ್ಶನದ ಮೇರೆಗೆ ನಾನ್ ಮಾಡ್ತಿರುವಂತಹ ವಿಡಿಯೋ. ಇದು ನಿಮ್ಗೆಲ್ಲರಿಗೂ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದ.